ಶಾರದಾ, ಶಾರದಾ, ನನ್ನ ಅಂಗವಸ್ತ್ರ ಎಲ್ಲಿ? ನೀನು ಮೌನವ್ರತ ಆಚರಿಸ್ತಿದ್ಯಾ? ಧನ್ಯವಾದ ಪ್ರಭು, ಧನ್ಯವಾದ. ನನ್ ಮನೇಲಿ ಈಗ ತುಂಬಾ ಶಾಂತಿ ಇರುತ್ತೆ. ಏನು ನೀನು ಯಾಕೆ ಅಮ್ಮನ ರೀತಿ ಸಾಂಕೇತಿಕ ಭಾಷೆಯಲ್ಲಿ ಮಾತಾಡ್ತಿದ್ಯಾ? ಅಮ್ಮ ಏನ್ ಕಮ್ಮಿನಾ? ಎತ್ಕೊಳ್ಳಿ. ಹಾ, ಎಲ್ಲಾದ್ರೂ ಕಂಡ್ರೆ ತಾನೇ ಅಂಗವಸ್ತ್ರ ಎತ್ಕೊಳ್ಳೋದು. ಪೂರ್ತಿ ಮನೆ ತಲೆ ಮೇಲೆ ಎತ್ಕೊಳ್ಳಿ. ಸ್ವಲ್ಪ ಹೊತ್ತು ಕಾಯಕ್ ಆಗ್ತಿರ್ಲಿಲ್ವಾ? ಎಲ್ಲ ಮಂತ್ರ ಮರ್ತೋಯ್ತು. ನೋಡ್ದ್ಯಾ ಅಮ್ಮ, ಇಷ್ಟೆಲ್ಲ ಮಾತಾಡಕ್ಕಾಗತ್ತೆ, ಆದ್ರೆ ಇದನ್ನ ಹೇಳಕ್ ಆಗ್ತಿಲ್ಲ ಅಂಗವಸ್ತ್ರ ಎಲ್ಲಿದೆ ಅಂತ. ಉಯ್ಯಾಲೆ ಮೇಲೆ ಇಟ್ಟಿದ್ದೀನಿ. ಹಾ, ಉಯ್ಯಾಲೆ ಮೇಲೆ ಇಟ್ಟಿದ್ದೀನಿ. ಎಲ್ಲಿದೆ? ಹೊರಗಡೆ ಅಷ್ಟು ಜೋರಾಗಿ ಡೋಲ್ ಬಾರಿಸ್ತಾ ಇದ್ದಾರೆ, ಇಲ್ಲಿ ಒಳಗಡೆ ನೀವಿಷ್ಟು ಜೋರಾಗಿ ಕೂಗಾಡ್ತಿದ್ದೀರಾ. ಏನು? ಈ ಡೋಲು ನಗರಿ ಯಾರು ಬಾರಿಸ್ತಾ ಇದ್ದಾರೆ? ಈಗಂತೂ ಯಾವ ಹಬ್ಬನೂ ಇಲ್ಲ. ಏನು ಆ ಡೋಲ್ ನಗರಿ ಅವ್ರನ್ನ ಒಳಗಡೆ ಕರಿಬೇಕಾ? ಏನ್ ಹೇಳ್ತಾ ಇದ್ದಾರೆ? ಹೊರಗಡೆ ಹೋಗಿ ನೋಡಿ ಯಾರಂತ. ನಿನ್ ಕೂಗಾಟ ಅವ್ರಿಗಿಂತ ಹೆಚ್ಚಾಗಿದೆ. ಈ ನಗರದಲ್ಲಿ ಕೂಗಾಟ ಜಾಸ್ತಿ ಆಗಿದೆ. ನಾನು ಈಗಲೇ ಅವ್ರಿಗೆ ಬುದ್ಧಿ ಕಲಿಸ್ತೀನಿ. ನಾನು ಕೂಡ ಮಹಾರಾಜರು ವಿಶೇಷ ಸಲಹಾಗಾರ. ಏನಂತ ತಿಳ್ಕೊಂಡಿದ್ದಾರೆ ಅವ್ರ ನನ್ನ? ಅಲ್ಲಿ ಅವ್ರುಗಳು, ಇಲ್ಲಿ ಇವ್ರುಗಳು. ಬನ್ನಿ, ನಿಮ್ಮ ಪ್ರತೀಕ್ಷೆಯನ್ನೇ ಮಾಡುತ್ತಿದ್ದೆವು. ಹೇ ಈಶ್ವರ, ಇವರು ನನ್ನ ನೋಡಿಬಿಟ್ಟಿದ್ದಾರೆ. ನಿಮಗೆ ಇದೇಗೆ ತಿಳಿಯಿತು ನಾವಿಲ್ಲಿ ಬಂದಿರುವೆವೆಂದು? ಬಹುಶಃ ನಿಮಗಿದು ತಿಳಿಯದು. ಇಲ್ಲಿ ನೀವು ಬರುವ ಮೊದಲು ಸುಗಂಧದ ಅಲೆ ತೇಲಿ ಬರುತ್ತದೆ. ಆ ಅಲೆ ನಮಗಲ್ಲದೆ ಮತ್ಯಾರಿಗೆ ತಿಳಿಯಲು ಸಾಧ್ಯ? ಚಿನ್ನಾದೇವಿಯವರೇ, ಸ್ವಾಮಿ, ನೀವು ದರ್ಬಾರಿಗೆ ಹೊರಡುವ ಸಮಯವಾಗಿದೆ. ನಾವು ನಿಮಗೆ ಇಷ್ಟವಾದ ರತ್ನಖಚಿತ ಹಾರ ತರುತ್ತೇವೆ. ರತ್ನಖಚಿತ ಹಾರ. ಹಾರ ಬಿಟ್ಟು ಬೇರೇನನ್ನು ಧರಿಸುವ ಅಭಿಲಾಷೆಯಾಗಿದೆ. ನೀವು ಅನುಮತಿಯನ್ನು ನೀಡಿದರೆ ಮಹಾರಾಜ, ಒಂದು ಕ್ಷಣ. ಯಾರದು? ಯಾರು? ಈಗಲೇ ಮುಂದೆ ಬನ್ನಿ. ಮಹಾರಾಣಿ ಚಿನ್ನಾದೇವಿ, ಏನಾಯ್ತು? ಮಹಾರಾಜ, ನಮಗಿಲ್ಲಿ ಯಾರೋ ನಮ್ಮನ್ನು ನೋಡುತ್ತಿದ್ದಾರೆ ಅನಿಸುತ್ತಿದೆ. ಮಹಾರಾಣಿಯವರೇ, ಇದು ನಮ್ಮ ಕೊಠಡಿ. ಇಲ್ಲಿ ನೀವು ಹಾಗೂ ನಮ್ಮನ್ನು ಬಿಟ್ಟು ಬೇರ್ಯಾರೂ ಇಲ್ಲ. ಈಗ ನಾವು ದರ್ಬಾರಿಗೆ ಹೊರಡಬೇಕು. ವಿಳಂಬವಾಗುತ್ತಿದೆ. ಹಾ ಮಹಾರಾಜ, ತಾವು ಶೀಘ್ರವೇ ಸಿದ್ಧರಾಗಿ ನಾವು ನಿಮ್ಮ ಭೋಜನದ ವ್ಯವಸ್ಥೆ ಮಾಡುತ್ತೇವೆ. ಈ ಸುಗಂಧವಂತೂ ಸಂಪಿಗೆ ಹೂವಿನ ಪರಿಮಳ. ಇಲ್ಲ ಚಂದ್ರಕಲಾ, ಇಲ್ಲ. ನಿಯಂತ್ರಣವಾಗಿರು. ಪುಷ್ಪದ ಸುಗಂಧದ ಮೇಲಲ್ಲ, ನಿನ್ನ ಕಾರ್ಯದತ್ತ ಗಮನ ಹರಿಸು. ಸಂಪಿಗೆ ಪುಷ್ಪದ ಪರಿಮಳ ಇಂದು ನಿನ್ನ ಕಾಪಾಡಿತು. ಆದರೆ ಕೃಷ್ಣದೇವರಾಯ ಕೇವಲ ಸ್ವಲ್ಪ ಸಮಯಕ್ಕೆ ಮಾತ್ರ. ಇವತ್ತಿನ ದಿನ ನಿನ್ನ ಜೀವನದ ಕೊನೆಯ ದಿನವಾಗಿರುತ್ತದೆ. ಯಾಕೆಂದರೆ ನನ್ನ ಪ್ರಹಾರದಿಂದ ತಪ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ. ವಿಷವೇ ನನ್ನ ಶಸ್ತ್ರ. ಮಹಾರಾಜ ಕೃಷ್ಣದೇವರಾಯರಿಗೆ
ಗುರುವರ್ಯ, ನೀವು ನಿಮ್ಮ ನಿಮ್ಮ ಮುಖಗಳನ್ನು ಏಕೆ ಮುಚ್ಚಿಕೊಂಡಿರುವಿರಿ? ಏನಾಯ್ತು? ಮಂತ್ರಿವರ್ಯ, ಕೊತ್ವಾಲರೇ, ನೀವೆಲ್ಲರೂ ಮುಖವನ್ನು ಏಕೆ ಮುಚ್ಚಿಕೊಂಡಿರುವಿರಿ? ಅದು ಮಹಾರಾಜ, ಅದೇನಂದ್ರೆ ಮಹಾರಾಜ. ಮಂತ್ರಿವರ್ಯರೇ, ಏನದು ಅದು ಇದು ಎನ್ನುತ್ತಿರುವಿರಿ? ಪಂಡಿತ ರಾಮಕೃಷ್ಣರಲ್ಲಿ? ನಾನು ಇಲ್ಲಿರುವೆ ಮಹಾರಾಜ, ಕ್ಷಮಿಸಿ. ಪ್ರಣಾಮ ಮಹಾರಾಜ. ಪಂಡಿತ ರಾಮಕೃಷ್ಣ, ನೀವು ಸಹ ಮುಖ ಮುಚ್ಚಿಕೊಂಡಿರುವಿರಾ? ಹಾ ಮಹಾರಾಜ, ಅದು ತಡವಾಗಿ ಬಂದಿದಾರಲ್ಲ ಅದಕ್ಕೆ. ನೀವಂತದ್ದೇನು ಮಾಡಿದಿರಿ? ಮುಖ ತೋರಿಸಿ. ನೀವು? ಇಲ್ಲ ಮಹಾರಾಜ. ತೋರಿಸಿ ಪಂಡಿತ ರಾಮಕೃಷ್ಣ ನಿಮ್ಮ ಮುಖ. ಇಲ್ಲ ಮಹಾರಾಜ. ಪಂಡಿತ ರಾಮಕೃಷ್ಣ, ನಿಮ್ಮ ಮುಖವನ್ನು ತೋರಿಸಿ. ಪಂಡಿತ ರಾಮಕೃಷ್ಣ, ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ. ಏನಾಯ್ತು? ನಿಮಗೀಗ ಮಾಡಿದವರು ಯಾರು? ಮಹಾರಾಜ, ಈ ವೇಷ ಕೇವಲ ನನ್ನೊಬ್ಬಂದಲ್ಲ, ಗುರುವರ್ಯ ಹಾಗೂ ಮಂತ್ರಿವರ್ಯರು ಸಹ. ಗುರುವರ್ಯ, ನೀವು ತೋರಿಸಿ ನಿಮ್ಮ ಮುಖವನ್ನು. ತೋರಿಸಿ ಗುರುವರ್ಯ. ಗುರುವರ್ಯ, ನೀವು ನಿಮ್ಮ ಮುಖವಂತೂ ಗೋರೆ ಹಣ್ಣಿನ ರೀತಿ ಕೆಂಪು ಕೆಂಪಾಗಿದೆ. ಗೋರೆ ಹಣ್ಣಂತೆ ಒಣಗಿರೋ ಗೋರೆ ಹಣ್ಣು, ಕೊಳೆತ ಹಣ್ಣು. ದಣಿಮಣಿ, ನೀವು ಕೂಡ. ಮಂತ್ರಿವರ್ಯ, ನಿಮ್ಮ ಮುಖವನ್ನು ನೋಡಬೇಕಿದೆ, ತೋರಿಸಿ. ಮಹಾರಾಜ. ಕೊತ್ವಾಲರೇ, ಇದೇನಿದು ನಿಮ್ಮ ವೇಷ? ನಿಮ್ಮನ್ನೀ ಅವಸ್ಥೆಗೆ ತಂದವರು ಯಾರು? ಏನಂತ ಹೇಳಲಿ ಮಹಾರಾಜ ನಿಮಗೆ? ಅದೇನೆಂದ್ರೆ, ದರ್ಬಾರಿಗೆ ಬರುವ ವೇಳೆ ಹೊರಗೆ ದಾರಿಯಲ್ಲಿ ಸೌರಾಷ್ಟ್ರದಿಂದ ಬಂದ ಕೆಲ ಜನರ ಗುಂಪು ಹಾಡುತ್ತಾ ಕುಣಿಯುತ್ತಾ ಹೋಗ್ತಿದ್ದೋದ್ರು ಸುಮ್ನೆ ಹೋಗ್ತಿದ್ರ. ಅವ್ರು ಹೋಗ್ತಾ ಹೋಗ್ತಾ ಒಬ್ರು ಮೇಲೆ ಒಬ್ರು ಬಣ್ಣ ಎರಸ್ತಿದ್ರು. ಹಾಗೆ ಆಕಸ್ಮಿಕವಾಗಿ ನಾವು ಅವ್ರ ಕಣ್ಣಿಗೆ ಬಿದ್ವು. ಕಣ್ಣಿಗೆ ಬಿದ್ದಿದೆ ತಡ ಅವ್ರ ನಮ್ಮನ್ನು ಹಿಡ್ಕೊಂಡ್ ಮೇಲೆ ಹೀಗ್ ಮಾಡ್ಬಿಟ್ರು. ಹೌದಾ? ಅದರ ನಂತರ ಏನಾಯ್ತು ಮಂತ್ರಿವರ್ಯ? ಮಹಾರಾಜ, ಅದು ಅವ್ರು ಹೇಳ್ತಿದ್ರು ಹೋಲಿ ಹಬ್ಬ ಅಂತ, ಅದಕ್ಕೆ ಈ ಬಣ್ಣ ಹಚ್ಬಿಟ್ರು. ಹಾ ಮಹಾರಾಜ, ಅವ್ರು ನಿಮ್ಮನ್ನು ಕಾಣಲು ಉತ್ಸುಕರಾಗಿದ್ದಾರೆ. ನೀವು ಅಪ್ಪಣೆ ಕೊಟ್ರೆ ಖಂಡಿತ ಇಂಥ ರಂಗು ರಂಗಿನ ಜನರನ್ನು ಭೇಟಿ ಮಾಡುತ್ತೇವೆ. ಅವರನ್ನು ದರ್ಬಾರಿಗೆ ಕರೆತನ್ನಿ. ಆಗಮಿಸಿ. ಅಯ್ಯೋ ಪಂಡಿತ ರಾಮಕೃಷ್ಣ, ಪ್ರಣಾಮಗಳು ಮಹಾರಾಜ. ಪ್ರಣಾಮಗಳು. ನಿಮ್ಗೆ ಹೋಳಿ ಹಬ್ಬದ ಪ್ರಯುಕ್ತ ತುಂಬು ಹೃದಯದ ಶುಭಾಶಯಗಳು. ಹಾಗೆ ನಿಮ್ಗೂ ಹಬ್ಬದ ಶುಭಾಶಯಗಳು. ತಮಗೆ ಹೋಳಿ ಹಬ್ಬದ ಶುಭಕಾಮನೆಗಳು ಮಹಾರಾಜ. ಹಾಗೆ ನಿಮಗೂ ಸಹ ಹಾರ್ದಿಕ ಶುಭಾಶಯಗಳು. ಆದರೆ ಈ ಹೋಳಿ ಹಬ್ಬದ ವಿಶೇಷತೆಗಳೇನು? ಮಹಾರಾಜ, ಇದು ಪಶ್ಚಿಮ, ಉತ್ತರ ಹಾಗೂ ಪೂರ್ವ ಭಾರತದಲ್ಲಿ ಆಚರಿಸುವ ಮಹತ್ವಪೂರ್ಣ ಹಬ್ಬ. ಮಹಾರಾಜ, ನೂರಾರು ವರ್ಷಗಳ ಹಿಂದಿನ ಮಾತು. ರಾಕ್ಷಸರ ವಂಶದಲ್ಲಿ ಒಬ್ಬ ಸಾಮ್ರಾಟರಿದ್ದರು, ಹಿರಣ್ಯಕಶಪರು ಭಗವಂತ ವಿಷ್ಣುವನ್ನು ತುಂಬಾ ದ್ವೇಷಿಸುತ್ತಿದ್ದರು. ಆದರೆ ಸ್ವಯಂ ಅವರ ಪುತ್ರ ಪ್ರಹ್ಲಾದ ಭಗವಂತ ವಿಷ್ಣುವಿನ ಪರಮಭಕ್ತರಿದ್ದರು. ಹಿರಣ್ಯಕಶಿಪುವಿನಿಗೆ ಈ ವಿಷಯ ಅನುಚಿತದಂತೆ ಕಾಣುತ್ತಿತ್ತು. ಅವನ ಪುತ್ರ ಅವನ ಶತ್ರುವಿನಿಗೆ ಭಕ್ತನೆಂದು. ಆಗ ಹಿರಣ್ಯಕಶಪನು ಅವನ ಪುತ್ರ ಪ್ರಹ್ಲಾದನನ್ನು ವಧೆ ಮಾಡಲು ನಿರ್ಧರಿಸಿದರು. ಇದಂತೂ ಅತ್ಯಂತ ರೋಚಕ ಕತೆ.
ಅದರ ನಂತರ ಏನಾಗುತ್ತದೆ? ಹಿರಣ್ಯಕಶಿಪು ಸ್ವಯಂ ತನ್ನನ್ನೇ ಈಶ್ವರನೆಂದು ಭಾವಿಸಿದ್ದ ಹಾಗೂ ಹೇಳುತ್ತಿದ್ದ ಅವನ ಪುತ್ರ ಹಾಗೂ ಸಮಸ್ತ ಪ್ರಜೆ ಅವನ ಪ್ರಾರ್ಥನೆ ಮಾಡಬೇಕೆಂದು. ಪ್ರಹ್ಲಾದ ಕೇವಲ ವಿಷ್ಣುವನ್ನು ಮಾತ್ರ ತನ್ನ ಆರಾಧ್ಯರೆಂದು ತಿಳಿದಿದ್ದರು, ಅವರನ್ನೇ ಜಪಿಸುತ್ತಿದ್ದ. ಭಕ್ತರು ಹಾಗೆ ಇರ್ತಾರೆ ಮಹಾರಾಜ, ದೇವರಿಗೆ ಸಮರ್ಪಿತರಾಗ್ತಾರೆ. ಅಂದರೆ ಹಿರಣ್ಯಕಶಿಪು ಪ್ರಹ್ಲಾದನಿಗೆ ವಿಷ್ಣು ಭಕ್ತಿ ಬಿಡುವಂತೆ ಒತ್ತಾಯಿಸಿದನೆ. ಹೌದು ಮಹಾರಾಜ್. ಹಿರಣ್ಯಕಶಪನು ಪ್ರಹ್ಲಾದನಿಗೆ ತಿಳಿ ಹೇಳಲು ಬಹಳ ಪ್ರಯತ್ನಿಸಿದರು, ಅದು ಸಫಲವಾಗಲಿಲ್ಲ. ಆಗ ಅವನು ಪ್ರಹ್ಲಾದನ ವಧೆ ಮಾಡಲು ಬಹಳ ಪ್ರಯತ್ನಿಸಿದ, ಆದರೆ ವಿಷ್ಣುವಿನ ಕೃಪೆಯಿಂದ ಅವನು ಯಾವುದರಲ್ಲೂ ಸಫಲನಾಗಲಿಲ್ಲ. ಅಂತ್ಯದಲ್ಲಿ ಹಿರಣ್ಯಕಶಿಪು ತನ್ನ ಸಹೋದರಿಯ ಹೋಳಿಕಾ ಬಳಿ ಸಹಾಯ ಕೇಳಲು ಹೋದ. ಹೋಳಿಕಾಗೆ ಒಂದು ವರ ಪ್ರಾಪ್ತವಾಗಿತ್ತು, ಅಗ್ನಿ ಅವಳನ್ನ ಸುಡುತ್ತಿರಲಿಲ್ಲ. ಹೋಳಿಕಾ ಹೇಳಿದ ನಂತರವೂ ಪ್ರಹ್ಲಾದ ಒಪ್ಪಲಿಲ್ಲ. ಹೋಳಿಕಾ ಪ್ರಹ್ಲಾದನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಚಿತೆಯ ಮೇಲೆ ಕೂತುಕೊಂಡಳು. ಮತ್ತೆ ಚಿತೆಯನ್ನು ಅಗ್ನಿಯಿಂದ ಪ್ರಜ್ವಲಗೊಳಿಸಲಾಯಿತು. ಆಗ ಪ್ರಹ್ಲಾದರ ಮೃತ್ಯುವಾಯಿತೆ? ಇಲ್ಲ ಗುರುವರ್ಯ, ಶ್ರೀ ಹರಿಕೃಪೆಯಿಂದ ಪ್ರಹ್ಲಾದನಿಗೆ ಏನೂ ಆಗಲಿಲ್ಲ. ಅವನು ನಗು ನಗುತ್ತಾ ಭಕ್ತಿಯಲ್ಲಿ ಲೀನನಾಗಿದ್ದ, ಅಗ್ನಿಯಿಂದ ಹೊರನಡೆದು ಬಂದ. ಆದರೆ ಹೋಳಿಕಾ, ಅವಳಂತೂ ಅಗ್ನಿಯಲ್ಲಿ ಸುಟ್ಟು ಭಸ್ಮವಾದಳು. ಇದೇ ಪ್ರಕಾರ ಪ್ರತಿ ವರ್ಷ ಹೋಳಿಕಾ ದಹನವಾಗುತ್ತದೆ. ಹೋಳಿಕಾಳ ನಾಶ ಹಾಗೂ ಪ್ರಹ್ಲಾದ ಶ್ರೀಹರಿಯ ಭಕ್ತಿಯನ್ನು ಸ್ಮರಣೆ ಮಾಡುತ್ತಾ ನಾವೆಲ್ಲ ಮರುದಿನ ಪ್ರಾತಃ ಕಾಲದಿಂದ ಜನ ಬಣ್ಣ ಗುಲಾಲ ನೇರ್ಚಿಕೊಂಡು ತಮ್ಮ ಹರ್ಷವನ್ನು ವ್ಯಕ್ತಪಡಿಸುತ್ತಾರೆ ಮಹಾರಾಜ. ಅದ್ಭುತ ಕಥೆ ಇದು, ಅದ್ಭುತ. ಹಬ್ಬ ಕೂಡ ಇಷ್ಟು ಸುಂದರ, ಬಣ್ಣಗಳ ಹಬ್ಬ, ರಂಗು ರಂಗಿನ. ಮಹಾರಾಜ, ನಿಮ್ಮಲ್ಲಿ ಒಂದು ವಿನಂತಿ ಇದೆ. ನಾವು ನಮ್ಮ ನಗರದಿಂದ ವಿಶೇಷವಾದ ಗುಲಾಲನ್ನು ತೆಗೆದುಕೊಂಡು ಬಂದಿದ್ದೇವೆ ಮಹಾರಾಜ. ಒಂದು ವೇಳೆ ನೀವು ಅನುಮತಿ ಕೊಟ್ಟರೆ ನಾವು ಈ ಗುಲಾಲನ್ನು ನಿಮಗೆ ಹಚ್ಚಲು ಬಯಸುತ್ತೇವೆ. ಹೋಳಿ ಹಬ್ಬದ ಪ್ರಯುಕ್ತ ಹಾಗೂ ಹೋಳಿ ಹಬ್ಬದ ನಿಷ್ಕಲ್ಮಶ ರೂಪ ಹಾಗೂ ನಮಗೆ ನಿಮ್ಮ ಮೇಲಿರುವ ಗೌರವ ಮತ್ತು ಪ್ರೀತಿಯ ಪ್ರತೀಕ. ಖಂಡಿತವಾಗಿ, ಅವಶ್ಯವಾಗಿ ನಾವು ನಿಮ್ಮ ವಿನಂತಿಯನ್ನು ಸ್ವೀಕರಿಸುತ್ತೇವೆ. ಮಹಾರಾಜ, ಹೋಳಿ ಹಬ್ಬದ ಶುಭಾಶಯಗಳು. ತಮಗೂ ಕೂಡ ಹೋಳಿಯ ಹಾರ್ದಿಕ ಶುಭಾಶಯಗಳು. ಮಹಾಮಂತ್ರಿಗಳೇ, ಮಹಾರಾಜ, ಹೋಳಿ ಹಬ್ಬದ ಸಂದರ್ಭದಲ್ಲಿ ಸೌರಾಷ್ಟ್ರದಿಂದ ಬಂದಿರುವ ನಮ್ಮ ಮಿತ್ರರಿಗೆ ಉಡುಗೊರೆ ನೀಡಲು ಬಯಸಿದ್ದೇವೆ. ನಿಮ್ಮ ಆಜ್ಞೆ ಮಹಾರಾಜ. ಇಂದು ಘೋಷಣೆ ಮಾಡುತ್ತಿದ್ದೇವೆ, ಈ ವಿಜಯನಗರ ರಾಜ್ಯದಲ್ಲಿ ಇಂದಿನಿಂದ ಒಂದು ಹೊಸ ಪರಂಪರೆ ಸ್ಥಾಪನೆಯಾಗಲಿದೆ. ಇಂದಿನಿಂದ ಪ್ರತಿ ವರ್ಷ ಈ ದಿನ ವಿಜಯನಗರ ರಾಜ್ಯದಲ್ಲಿ ಹರ್ಷೋಲ್ಲಾಸದಿಂದ ಬಣ್ಣಗಳಿಂದ ಹೋಳಿ ಹಬ್ಬ ಆಚರಿಸಲಾಗುವುದು. ಧನ್ಯ ಮಹಾರಾಜ, ಅತ್ಯಂತ ಉತ್ತಮ ನಿರ್ಣಯ. ತುಂಬಾ ಒಳ್ಳೆಯದು. ಮಹಾಮಂತ್ರಿಗಳೇ, ಮಹಾರಾಜ, ಶೀಘ್ರ ಅತಿ ಶೀಘ್ರವೇ ಹೋಳಿಯನ್ನು ಆಡಲು ವ್ಯವಸ್ಥೆಯನ್ನು ಮಾಡಿ. ಅವಶ್ಯವಾಗಿ. ಹಾ, ಮಹಾರಾಣಿಯರಿಗೆ ಹಾಗೂ ಸಮಸ್ತ ನಗರವಾಸಿಗಳಿಗೆ ಈ ವಿಷಯದ ಸೂಚನೆ ನೀಡಿ. ನಾವು ವಿಜಯನಗರ ರಾಜ್ಯವನ್ನು ಬಣ್ಣ ಬಣ್ಣದಲ್ಲಿ ಕಾಣಲು ಬಯಸುತ್ತೇವೆ. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಅರೆ ರಾಮ, ನಾನು ಮತ್ತೊಮ್ಮೆ ಇದೇ ರೀತಿಯಲ್ಲಿ ಬಣ್ಣಗಳಲ್ಲಿ ಮುಳುಗಬೇಕಾ? ಹಾ ಬಂಧು, ಪರಂಪರೆ ಅಂದ್ಮೇಲೆ ಆಚರಿಸಲೇಬೇಕು, ಹಬ್ಬ ಮಾಡ್ಲೇಬೇಕು. ತಯಾರಾಗು ಹೋಲಿ ಆಡೋದಕ್ಕೆ. ಹೋಳಿ ಹೆಸರಿನ ಪವಿತ್ರ ಹಬ್ಬಕ್ಕೆ ನಿಮಗೆ ಹಾರ್ದಿಕ ಶುಭಾಶಯಗಳು.
ತಮಗೂ ಸಹ ಹೋಳಿ ಹಬ್ಬದ ಶುಭಾಶಯಗಳು. ಮಹಾರಾಣಿ ತಿರುಮಲಾಂಬ, ನಾವು ನಿಮ್ಮ ಪ್ರತೀಕ್ಷೆಯನ್ನು ಮಾಡುತ್ತಿದ್ದೆವು. ನೋಡಿ, ನಿಮಗಾಗಿ ಒಂದು ಗಲ್ಲವನ್ನು ಸುರಕ್ಷಿತವಾಗಿರಿಸಿದ್ದೇವೆ. ನಾವು ಮಹಾರಾಣಿ ಚಿನ್ನಾದೇವಿಗೆ ನಮ್ಮ ಬಲಗೆನ್ನೆಯನ್ನು ಮುಟ್ಟಲು ಬಿಟ್ಟೇ ಇಲ್ಲ. ನೋಡಿ ಮಹಾರಾಜ, ಮಹಾರಾಣಿ ಚಿನ್ನದೇವಿಯಿಂದ ನಿಮ್ಮ ಬಲಗೆನ್ನೆಗೂ ಬಣ್ಣ ಹಚ್ಚಿಸಿಕೊಳ್ಳಿ. ನಾವು ಕೋಪ ಮಾಡಿಕೊಳ್ಳುವುದಿಲ್ಲ. ನಿಮ್ಮ ಮಾತಿನ ಅರ್ಥ ನೀವು ನಮಗೆ ಬಣ್ಣ ಹಚ್ಚಲು ಬಯಸುತ್ತಿಲ್ಲವೇ? ಇಲ್ಲ ಮಹಾರಾಜ, ಬಣ್ಣವಂತೂ ಎಲ್ಲರೂ ಹಚ್ಚುತ್ತಾರೆ. ನಾವಂತೂ ನಿಮಗಾಗಿ ವಿಶೇಷ ವ್ಯಂಜನ ತಂದಿದ್ದೇವೆ. ವಿಶೇಷ? ಮಹಾರಾಣಿ ತಿರುಮಲಾಂಬ, ನಾವು ನಿಮ್ಮ ಬಾಯಿಯಿಂದ ವಿಶೇಷ ಎಂಬ ಪದ ಕೇಳಿದಾಗ ನಮಗೆ ಈಶ್ವರ ನೆನಪಾಗುತ್ತಾನೆ. ಹೇ ಈಶ್ವರ, ರಕ್ಷಣೆ ಮಾಡು. ಹೇಳಿ, ಏನು ವಿಶೇಷವೆಂದು ಇದರಲ್ಲಿ? ಮಹಾರಾಜ, ಬಣ್ಣವಲ್ಲ, ಬಣ್ಣದಿಂದ ಮಾಡಿರೋ ಸಿಹಿ ತಿಂಡಿಸಿ ತಂದಿದ್ದೇವೆ. ಬಣ್ಣಗಳಿಂದ ಮಾಡಿದ ಮಿಠಾಯಿನ? ಹಾ, ಕೆಂಪು ಬಣ್ಣದ ಮಿಠಾಯಿ, ಹಳದಿ ಬಣ್ಣದ ಮಿಠಾಯಿ, ಬಿಳಿ ಬಣ್ಣದ ಮಿಠಾಯಿ, ಹಸಿರು ಬಣ್ಣದ ಮಿಠಾಯಿ. ಮಹಾರಾಣಿ ತಿರುಮಲಾಂಬ ಈ ಬಣ್ಣಗಳನ್ನು ಹೋಳಿ ಆಡಲು ಉಪಯೋಗಿಸುತ್ತಾರೆ. ನೀವು ಇದರಿಂದ ಮಿಠಾಯಿ ಮಾಡಿದ್ರ? ಮಹಾರಾಜ, ಇದು ಪ್ರಾಕೃತಿಕ ಬಣ್ಣ. ಸ್ವಲ್ಪನೂ ಚಿಂತೆ ಮಾಡಬೇಡಿ, ನೀವಿದನ್ನು ಸೇವಿಸಿ. ಬೇಡ 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 ಅಂದ್ರೆ ಅದರ ಅರ್ಥ ಹೋಳಿಯ ಹಬ್ಬ ಏನಿದೆಯೋ ಮಹಾರಾಣಿ ತಿರುಮಲಾಂಬ, ಅದು ಪಾರಿವಾರಿಕ ಹಬ್ಬವಾಗಿರುತ್ತೆ. ನಾವೀಗ ಎಲ್ಲ ವಿಶೇಷ ಮಿಠಾಯಿಯನ್ನು ನಾವೊಬ್ಬರೇ ತಿನ್ನೋಕೆ ಅದು ಹೇಗೆ ಸಾಧ್ಯ? ನೀವೇ ಹೇಳಿ. ನಾವು ಅಷ್ಟೊಂದು ಸ್ವಾರ್ಥಿಯಾಗಲು ಹೇಗೆ ಸಾಧ್ಯ ಮಹಾರಾಣಿ? ವಾಹ್ ಮಹಾರಾಜ, ನೀವು ಎಷ್ಟು ಮಹಾನರು. ಮಹಾನತೆ ಏನೂ ಇಲ್ಲ ಮಹಾರಾಣಿ ತಿರುಮಲಾಂಬ. ಕೇವಲ ನಿಮ್ಮ ಈ ಸ್ನೇಹ ನಮ್ಮನ್ನು ಮಹಾನನಾಗುವಂತೆ ವಿವಶಗೊಳಿಸಿ ಬಿಡುತ್ತದೆ. ಮಹಾರಾಣಿ ತಿರುಮಲಾಂಬ, ಈ ಎಲ್ಲ ಬಣ್ಣಗಳೇನೋ ಸರಿ, ಆದರೆ ಈ ಕಪ್ಪು ಬಣ್ಣದ ಮಿಠಾಯಿ ನೀವು ಹೇಗೆ? ಮಹಾರಾಜ, ನಾವು ಎಲ್ಲಾ ಬಣ್ಣದ ತಿನಿಸುಗಳನ್ನು ಮಾಡಿದ್ದೆವು. ಆಮೇಲೆ ತಿಳಿತು ಕಪ್ಪು ಬಣ್ಣದ ಹಾಗೇ ಇಲ್ಲ. ಆಗ ಸ್ವಲ್ಪ ಕಾಡ್ಗೆ ಬೆರೆಸಿ ಕಪ್ಪು ಮಿಠಾಯಿ ಮಾಡಿದ್ವಿ. ಅದ್ಭುತ ನೀವು. ಅಯ್ಯೋ, ನಾವಿಲ್ಲಿ ನಮ್ಮ ಪ್ರಿಯ ಸೌಧಾಮಿನಿ ಜೊತೆ ರಂಗಿನಾಟ ಆಡೋ ಕನಸು ಕಾಣ್ತಿದ್ರೆ ಬಂದ್ಬಿಟ್ಲು ಈ ವರ್ಣಮಾಲ ಅನ್ನಿಸ್ತಿದೆ. ನಮ್ಮ ಜೀವ ತೆಗಿತಾಳೆ ಇವಳು. ಸಾಕು ಸಾಕು ಬಿಡು ವರ್ಣಮಾಲ, ಮುಗೀತಲ್ಲ, ಹೊರಡಬಹುದೇ? ನಿಂತ್ಕೊಳ್ಳಿ ಗುರುಜಿ, ನೀವೆಲ್ಲಿಗೂ ಹೋಗ್ಬಾರ್ದು. ಗುರುಮಾತೆ, ನೀವು ಶುರು ಮಾಡಿ. ಈಗಾಗಲೇ ಇದರ ಪ್ರತಿಕ್ರಿಯೆ ಆರಂಭವಾಗಿದೆ. ಈಗಿನ್ನು ಗುಲಾಬಿ ಬಣ್ಣದಿಂದ ಸಹಸ್ರನಾಮಾರ್ಚನೆ ಆರಂಭವಾಗಿದೆ. ಕೇವಲ 100 ಆಗಿದೆ ಅಷ್ಟೇ. ಇನ್ನು 900 ಶೇಷ ಇದೆ. ಸ್ವಾಮಿ, ನಾವಂತೂ ಈ ಅರ್ಚನೆ 7 ಬಣ್ಣಗಳಿಂದ ಮಾಡ್ತೇವೆ. ಇನ್ನು 6 ಬಣ್ಣ ಶೇಷ ಇದೆ. ಹೇ ಭಗವಂತ, ಇಷ್ಟೆಲ್ಲ ಬಣ್ಣಗಳಿಂದ ನಿಮ್ಮ ಪೂಜಾ ಅರ್ಚನೆ ಸಮಾಪ್ತಿ ಆಗೋ ಅಷ್ಟರಲ್ಲಿ ಇನ್ನೊಂದು ಹೋಳಿ ಹಬ್ಬ ಬಂದ್ಬಿಡುತ್ತೆ. ಓಹೇ ಗುರುಜಿ, ನಿಮ್ಗೆ ಬೇರೆ ಇನ್ನೇನ್ ಕೆಲ್ಸ ಇದೆ? ಬರ್ಲಿ ಬಿಡಿ, ಇನ್ನೊಂದು ಹೋಳಿ ಹಬ್ಬ. ಬಣ್ಣ ತಾನೇ ಹಚ್ಚಿದ್ದಾರೆ, ಹಾಕಿಸ್ಕೊಳ್ಳಿ. ಪ್ರಿಯ ವರ್ಣಮಾಲ, ಹೇಳಿ ಸ್ವಾಮಿ. ನೀವು ನಮಗೆ ಪೂಜೆ ಅರ್ಚನೆ ಮಾಡಲು ಅನೇಕ ಅವಕಾಶಗಳು ಸಿಗುತ್ತವೆ. ನಮಗೂ ಒಂದು ಅವಕಾಶ ಸಿಗಬೇಕಲ್ಲವೇ? ನೋಡಿ ನೋಡಿ, ನೀವು ನಮ್ಮ ಪ್ರಿಯ ಅರ್ಧಾಂಗಿನಿಯೇ ಅಲ್ಲವೇ? ಹಾಗೆ ನಮಗೂ ನಮ್ಮ ಪ್ರೇಮ ಪ್ರಕಟಗೊಳಿಸೋಕೆ ಅವಕಾಶ ಸಿಗಬೇಕಲ್ಲವೇ? ಸ್ವಾಮಿ, ನಾವು ಕೃತಾರ್ಥರಾದೆವು. ನಿಮಗೆ ಹೋಳಿಯ ಅನೇಕಾನೇಕ ಶುಭ ಕಾಮನೆಗಳು ಪ್ರಿಯೆ. ಹೊರಡಿ, ಈಗಿಲ್ಲಿಂದ ಪ್ರಸ್ಥಾನಿಸಿ ಅದು ಅರಮನೆಗೆ ಹೋಗಿ ಎಲ್ಲರ ಜೊತೆ ಹೋಳಿಯ ಆನಂದ ಅನುಭವಿಸಬೇಕು. ಬನ್ನಿ ಬನ್ನಿ ಬನ್ನಿ.
ಶಾರದಾ, ನಾನು ಹೇಳದ್ನಲ್ಲ, ನನ್ ಬಣ್ಣ ಹಚ್ಕೊಳ್ಳೋದಿಲ್ಲ ಅಂದ್ಮೇಲೆ ಹಚ್ಚಿಸ್ಕೊಳ್ಳೋದಿಲ್ಲ. ನಾನು ನೋಡ್ತೀನಿ ನನ್ನಿಂದ ಹೇಗ್ ತಪ್ಪಿಸ್ಕೊಳ್ತೀರಾ ಅಂತ. ನಾನ್ ಹಚ್ಚದೆ ಬಿಡೋದಿಲ್ಲ. ಅಮ್ಮ ನೋಡಿ ಇವ್ರು. ಹಚ್ಚು ಈಗ ಹಚ್ಚು. ತುಂಟ ಮೈಗಳ್ಳ ಕೆಲ್ಸಕ್ ಬರ್ದೋನೆ. ಹೌದಾ? ಅಮ್ಮ ಹೇಳ್ತಿರೋದಾ ಇದು? ಇಲ್ಲ, ನಾನೇ ಹೇಳ್ತಿದ್ದೀನಿ. ನಿಮಗ್ ಧೈರ್ಯ ಇದ್ರೆ ನೋಡೋಣ, ಬನ್ನಿ ನನ್ ಮುಂದೆ, ಬೇಗ ಬನ್ನಿ. ನೀನ್ ಎಷ್ಟೇ ಪ್ರಯತ್ನ ಪಟ್ರು ನಾನ್ ಬರಲ್ಲ ಅಂದ್ರೆ ಬರೋದಿಲ್ಲ. ಬೇಜಾರ್ ಮಾಡ್ಕೋಬೇಡ ಶಾರದಾ, ಹೋಲಿ ಹಬ್ಬ ಇದು, ಹೋಲಿ.